ಸಿಟಿ ರವಿ ಬಂಧನದ ವಿಚಾರ ಆಡಳಿತ ಮತ್ತು ವಿಪಕ್ಷಗಳ ಜಟಾಪಟಿಗೆ ವೇದಿಕೆ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಮಾತಿನ ಸಮರ ಕೂಡ ತಾರಕಕ್ಕೇರ್ತಾ ಇದೆ. ಸಿಟಿ ರವಿ ಬಂಧನದ ಕೇಸ್ ಕೈ ಕಮಲ ನಡುವೆ ಫೈಟ್ ಜೋರಾಗ್ತಾ ಇದೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎಂದಿದ್ದ ಸಿಟಿ ರವಿಗೆ ಟಾಂಗ್ ಕೊಡ್ತಾ ಇದ್ದಾರೆ. ಸಿಟಿ ರವಿ ಕಾಲಜ್ಞಾನಿನ ಅಂಥೇಳಿ ಸಚಿವ ಶರಣಪ್ರಕಾಶ್ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಅವರಿಗೆ ಕಾಲ ಬಂದಿದ್ದೂ ಆಯ್ತು, ಹೋಗಿದ್ದೂ ಆಯ್ತು. ಅವರು ಕಾಲವಿದ್ದಾಗ ಏನೂ ಕೂಡ ಮಾಡಿಲ್ಲ ಅಂಥೇಳಿ ಟಾಂಗ್ ಕೊಟ್ಟಿದ್ದಾರೆ. ಕಲಬುರಗಿ ಏರ್ಪೋರ್ಟ್ನಲ್ಲಿ ಶರಣಪ್ರಕಾಶ್ ಪಾಟೀಲ್ ಸಿಟಿ ರವಿ ಬಂಧನದ ವಿಚಾರಕ್ಕೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂಥೇಳಿ ಸಿಟಿ ರವಿ ಹೇಳಿದ್ರಲ್ಲ, ಆ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ಕಾಲ ಬದಲಾಗೋದು ಇವ್ರೇನು ಕಾಲಜ್ಞಾನಿನ ಎಲ್ರಿಗೂ ಗೊತ್ತಿದೆ. ಅವ್ರ ಟೈಮ್ ಬಂದು ಹೋಗಿದೆ, ಬಂದಿತ್ತು, ಬಂದು ಹೋದು ಆಯಿತು. ಜನ ನೋಡಿದ್ದಾರೆ, ಅವ್ರು ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ವಾ? ಕಾಲ ಬದಲಾಗೋದು ಇವ್ರೇನು ಕಾಲಜ್ಞಾನಿನ ಎಲ್ರಿಗೂ ಗೊತ್ತಿದೆ. ಅವ್ರ ಟೈಮ್ ಬಂದು ಹೋಗಿದೆ, ಬಂದಿತ್ತು, ಬಂದು ಹೋದು ಆಯಿತು. ಜನ ನೋಡಿದ್ದಾರೆ, ಅವ್ರು ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ವಾ? ಸಿಟಿ ರವಿ ಅವರು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ನಮಗೂ ಒಂದು ಕಾಲ ಬಂದೇ ಬರುತ್ತೆ, ಆಗ ನೋಡ್ಕೊಳ್ತೀವಿ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ರು ಅವರನ್ನು ಅರೆಸ್ಟ್ ಮಾಡಿದಂತಹ ವಿಚಾರಕ್ಕೆ. ಅದಕ್ಕೆ ಈಗ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ದು ಹೀಗೆ. ಅವ್ರಿಗೂ ಕೂಡ ಅಧಿಕಾರ ಬಂದಾಯಿತು, ಹೋಗಾಯಿತು, ಅವ್ರ ಅಧಿಕಾರದಲ್ಲಿ ಏನೂ ಕೂಡ ಮಾಡಲಿಕ್ಕಾಗಿಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಇದೇ ವಿಚಾರದಲ್ಲಿ ಮತ್ತೊಂದಷ್ಟು ಈ ಮಾತಿನ ಸಮರಗಳು, ಟಾಕ್ ವಾರ್ಗಳು ಕೂಡ ತಾರಕಕ್ಕೇರುವಂತಹ ಸಾಧ್ಯತೆ ಇದೆ. ಈಗಾಗಲೇ BJPಗರು ಎನ್ಕೌಂಟರ್ನ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಅದಕ್ಕೆ ಸರ್ಕಾರದ ಸಮರ್ಥನೆ, ಸಚಿವರುಗಳ ಸಮರ್ಥನೆ, ಕಾಂಗ್ರೆಸ್ ನಾಯಕರುಗಳ ಸಮರ್ಥನೆ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸಿಟಿ ರವಿಯವರ ಬಂಧನ ಆಗಿ ಮಧ್ಯಂತರ ಜಾಮೀನಿನ ಮೇರೆ ಬಿಡುಗಡೆಯ ನಂತರ ಎಲ್ಲ ಬೆಳವಣಿಗೆಗಳಾಗ್ತಾ ಇರುವಂಥದ್ದು.